17 ಬಾರಿ ಚಾಕುವಿನಿಂದ ಇರಿದು ಸುಂದರಿಯ ಬರ್ಬರ ಹತ್ಯೆ. ಗೆಳೆಯನ ಹಿಂದೆ ಬಿದ್ದು ಪ್ರಾಣ ಕಳೆದುಕೊಂಡಂತಹ ಬ್ಯೂಟಿ. 17 ಬಾರಿ ಚಾಕುವಿನಿಂದ ಇರಿದು ಸುಂದರಿಯ ಬರ್ಬರ ಹತ್ಯೆ. ಓಯೋ ರೂಮ್ನಲ್ಲಿ ಬಾಯ್ ಫ್ರೆಂಡ್ನಿಂದಲೇ ಮರ್ಡರ್. ಅವಾಯ್ಡ್ ಮಾಡಿದ್ದ ಆಂಟಿಯನ್ನ ಕೊಂದೇ ಬಿಟ್ಟಂತಹ ಕಿರಾತಕ. ಅಫೇರ್ಗೆ ಆಂಟಿ ಬಲಿ, ಬೆಚ್ಚಿ ಬಿದ್ದಂತಹ ಸಿಲಿಕಾನ್ ಸಿಟಿ. ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ನಲ್ಲಿ ಮರ್ಡರ್. ಚಾಕುವಿನಿಂದ ಇರಿದು ಹರಿಣಿ ಹತ್ಯೆಗೈದಂತಹ ಯಶಸ್. ಗೆಳೆಯನ ಹಿಂದೆ ಬಿದ್ದು ಪ್ರಾಣ ಕಳೆದುಕೊಂಡಂತಹ ಬ್ಯೂಟಿ. 17 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರುವಂತಹ ಕಿರಾತಕ. ಆಂಟಿ ಹಿಂದೆ ಬಿದ್ದಿದ್ದ, ಅವಾಯ್ಡ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಬರ್ಬರವಾಗಿ ಹತ್ಯೆ ಮಾಡಿದಾನೆ ಕಿರಾತಕ. ಓಯೋ ರೂಮ್ನಲ್ಲಿ ಗೆಳೆಯನಿಂದಲೇ ಗೆಳತಿಯ ಮರ್ಡರ್ ಆಗಿದೆ. ಒಂದು ಭಯಾನಕವಾದಂತಹ ಕೃತ್ಯ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ಬೆಂಗಳೂರಿನ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಪ್ರಿಯಕರನಿಂದಲೇ ಪ್ರಿಯತಮೆ ಹತ್ಯೆ ಆಗಿದ್ದಾರೆ. ಅವಾಯ್ಡ್ ಮಾಡಿದಂಥ ಒಂದೇ ಒಂದು ಕಾರಣಕ್ಕೆ ಓಯೋ ರೂಮ್ನಲ್ಲಿ ಗೆಳೆಯನಿಂದಲೇ ಗೆಳತಿಯ ಬರ್ಬರ ಹತ್ಯೆ. ಈಗಾಗಲೇ ಮಹಿಳೆಗೆ ಮದುವೆಯಾಗಿ 2 ಮಕ್ಕಳು ಇವೆ. ಆದರೂ ಕೂಡ ಯುವಕನ ಜೊತೆ ಸಂಬಂಧದಲ್ಲಿದ್ದಂತಹ ಮಹಿಳೆ. 6 ವರ್ಷಗಳಿಂದ ಇಬ್ಬರ ಮಧ್ಯೆ ಅನೈತಿಕ ಸಂಬಂಧ ಇತ್ತು. ಇಬ್ಬರ ಸಂಬಂಧ ಮಹಿಳೆಯ ಪತಿಗೆ ಗೊತ್ತಾಗಿತ್ತು. ಮರ್ಯಾದೆಗೆ ಅಂಜಿ ವಾರ್ನಿಂಗ್ ಮಾಡಿದ್ರು ಗಂಡ. ಮಹಿಳೆ ದೂರ ಆಗ್ತಿದ್ದಂತೆ ರೊಚ್ಚಿಗೆದ್ದಿದ್ದ ಯಶಸ್. ಈಗಾಗಲೇ ಮಹಿಳೆಗೆ ಮದುವೆಯಾಗಿ 2 ಮಕ್ಕಳು ಇದ್ರೂ ಕೂಡ ಯುವಕನ ಜೊತೆ ಅಕ್ರಮವಾದಂತಹ ಸಂಬಂಧದಲ್ಲಿದ್ರು. 6 ವರ್ಷಗಳಿಂದ ಇಬ್ಬರ ಮಧ್ಯೆ ಅನೈತಿಕ ಸಂಬಂಧ ಇತ್ತು. ಇಬ್ಬರ ಸಂಬಂಧದ ಬಗ್ಗೆನೂ ಮಹಿಳೆಯ ಪತಿಗೆ ಗೊತ್ತಾಗಿತ್ತು. ಮರ್ಯಾದೆಗೆ ಅಂಜಿ ವಾರ್ನಿಂಗ್ ಕೂಡ ಮಾಡಿದ್ರು ಗಂಡ. ಮಹಿಳೆ ದೂರ ಆಗ್ತಿದ್ದಂತೆ ಯಶಸ್ಸು ರೊಚ್ಚಿಗೆದ್ದಿದ್ರು. ಈ ಒಂದು ಭಯಾನಕ ಕೃತ್ಯಕ್ಕೆ ಏನು ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ವಾರ್ನಿಂಗ್ ಮಾಡಿದ್ರು ಮಹಿಳೆಯ ಗಂಡ. ಇವರ ಅನೈತಿಕ ಸಂಬಂಧದ ಬಗ್ಗೆ ಗೊತ್ತಾಗ್ತಾ ಇತ್ತು. ಗೊತ್ತಾಗಿ 6 ವರ್ಷಗಳಿಂದ ಇವರು ರಿಲೇಷನ್ಶಿಪ್ನಲ್ಲಿರೋದು ಗೊತ್ತಾಗಿ ವಾರ್ನ್ ಮಾಡಿದ್ರು ಕೂಡ. ಯಾವಾಗ ಇವರು ದೂರ ಆದರೂ ಯಶಸ್ಸು ಸಹಜವಾಗಿ ಸಿಟ್ಟು ಬಂದೇ ಬರುತ್ತೆ. ಓಯೋ ರೂಮ್ ಕರೆಸ್ಕೊಂಡು ಮಹಿಳೆಯನ್ನು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಯಶಸ್. ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಓಯೋ ರೂಮ್ಗೆ ಕರೆಸಿಕೊಂಡು ಮಹಿಳೆಯ ಭೀಕರ ಹತ್ಯೆ ಮಾಡಿದ್ದಾರೆ. ಜೂನ್ 6ರಂದು ನಡೆದಿದ್ದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಓಯೋ ರೂಮ್ಗೆ ಕರೆಸಿಕೊಂಡು ಯಶಸ್ ಆ ಮಹಿಳೆಯನ್ನ ಭೀಕರವಾಗಿ, ಗೃಹಿಣಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಜೂನ್ 6ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಮಹಿಳೆಗೆ ಮದುವೆಯಾಗಿ ಈಗಾಗಲೇ 2 ಮಕ್ಕಳಿದ್ದಾವೆ. ಆದರೂ ಕೂಡ ಯುವಕನ ಜೊತೆ ಅನೈತಿಕ ಸಂಬಂಧದಲ್ಲಿದ್ರು ಮಹಿಳೆ. ಈ ವಿಚಾರ ಗಂಡನಿಗೆ ಗೊತ್ತಾಯಿತು. ಗೊತ್ತಾಗಿ ಮರ್ಯಾದೆಗೆ ಅಂಜಿ ವಾರ್ನ್ ಕೂಡ ಮಾಡಿದ್ರು. ಇದನ್ನ ಅರ್ಥಂತ ಮಹಿಳೆ ಸಹಜವಾಗಿ ದೂರ ಆಗಿದ್ದಕ್ಕೆ ಯಶಸ್ಸಿಗೆ ಸಿಟ್ಟು ಬಂದು ಕೋಪಗೊಂಡು ಓಯೋ ರೂಮ್ಗೆ ಕರೆಸಿಕೊಂಡು ಮಹಿಳೆಯನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. 17 ಬಾರಿ ಚಾಕುವಿನಿಂದ ಇರಿದು ಈ ಕಿರಾತಕ ಗೃಹಿಣಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಈ ಒಂದು ಬರ್ಬರವಾದಂತಹ ಗೃಹಿಣಿಯ ಹತ್ಯೆ ನಡೆದಿರುವಂಥದ್ದು ಪೂರ್ಣಪ್ರಜ್ಞಾ ಲೇಔಟ್ನ ಓಯೋ ರೂಮ್ನಲ್ಲಿ ಏನಾಗಿತ್ತು ಎಕ್ಸಾಕ್ಟ್ಲಿ? ಅಂದರೆ ಅವರ ಮಹಿಳೆಯ ಗಂಡ ಏನು ಹೇಳಿದ್ರು, ಯಶಸ್ ಇದಕ್ಕೆ ಏನಕ್ಕೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು, ಏನಾಗಿದೆ ಅಂತ? ಎಸ್, ಈ ಮಹಿಳೆಗೆ ಮದುವೆಯಾಗಿ 2 ಮಕ್ಕಳಿದ್ರು. ಆದರೂ ಕೂಡ ಈ ಯಶಸ್ ಅನ್ನುವಂಥ ಹುಡುಗನ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ರು. 36 ವರ್ಷದ ಹರಿಣಿ. ಈ ವಿಚಾರ ಅವರ ಯಜಮಾನರಿಗೆ ಗೊತ್ತಾಗಿ ಅವರು ವಾರ್ನ್ ಕೂಡ ಮಾಡಿದರು. ಆದರೂ ಕೂಡ ಈ ಯಶಸ್ ಇದಕ್ಕೆ ಸಹಜವಾಗಿ ರಿಯಾಕ್ಟ್ ಮಾಡಿ ಈ ಥರದ ಒಂದು ಮನಸ್ಥಿತಿಗೆ ಬಂದು ಓಯೋ ರೂಮ್ಗೆ ಆ ಮಹಿಳೆಯನ್ನು ಕರೆಸಿಕೊಂಡು ಈ ರೀತಿಯಾಗಿ
17 ಬಾರಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಹರಿಣಿಯನ್ನ. ಆದರೆ ಈ ಯುವಕರ ಮನಸ್ಥಿತಿಯೇ ನಮಗೆ ಅರ್ಥ ಆಗಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಏನು ಈ ಒಂದು ಭೀಕರವಾದಂತಹ ಬರ್ಬರವಾದಂತಹ ಹತ್ಯೆ ನಡೆದಿದೆ, ಗೃಹಿಣಿಯ ಹತ್ಯೆ ಓಯೋ ರೂಮ್ನಲ್ಲಿ. ಎಕ್ಸಾಕ್ಟ್ಲಿ ಏನಾಯ್ತು? ಅವರ ಪತಿ ಏನು ವಾರ್ನ್ ಮಾಡಿದ್ರು, ಯಶಸ್ ಏನಕ್ಕೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿ 17 ಬಾರಿ ಚಾಕುವಿನಿಂದ ಇರೋದು ಹತ್ಯೆ ಮಾಡಿದ್ದಾರೆ ಅಂತ? ಖಂಡಿತವಾಗ್ಲೂ ಸಂತೋಷ್, ಏನಂದ್ರೆ ಹರಿಣಿ ಮತ್ತೆ ಯಶಸ್ ಏನಿದ್ದಾರೆ ಇವರಿಬ್ರು ಕೂಡ ಕಳೆದ ಒಂದು 5-6 ವರ್ಷಗಳಿಂದನೂ ಕೂಡ ಪರಿಚಯ ಇರ್ತಾರೆ. ಅಂದ್ರೆ ಈ ಹರಿಣಿಗೆ ಈಗಾಗ್ಲೇ ಮದ್ವೆ ಆಗಿ ಕೂಡ ಒಂದು 10 ರಿಂದ 12 ವರ್ಷ ಕೂಡ ಆಗಿರುತ್ತೆ. ದಾಸೇಗೌಡ ಅಂತ ಹೇಳಿ ಅವರ ಪತಿ ಅಂತ ಗೊತ್ತಾಗಿರುವಂತದ್ದು. ಇವರೆಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳೇ ಆಗಿರ್ತಾರೆ. ಆದ್ರೆ ಕಳೆದ ಒಂದು 3-4 ವರ್ಷಗಳ ಹಿಂದೆ ಒಂದು ಜಾತ್ರೆಯಲ್ಲಿ ಈ ಹರಿಣಿ ಮತ್ತೆ ಯಶಸ್ಸು ಒಬ್ರು ನೆಂಟರ ಮನೆಯಲ್ಲಿ ಕೂಡ ಪರಿಚಯ ಆಗ್ತಾರೆ. ಆನಂತರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗತ್ತೆ. ಆ ಸಂದರ್ಭದಲ್ಲಿ ಅವರು ಕೇವಲ ಸ್ನೇಹಿತರಾಗಿ ಮಾತ್ರ ಇರ್ತಾರೆ. ಆದ್ರೆ ಕಳೆದ 1 ವರ್ಷಗಳಿಂದ ಇವರ ಸ್ನೇಹ ಅದು ಅನೈತಿಕ ಸಂಬಂಧಕ್ಕೆ ಇಲ್ಲಿ ಟರ್ನ್ ಆಗಿರುತ್ತೆ. ಆ ನಂತರ ಇಬ್ರು ಅನೈತಿಕ ಸಂಬಂಧ ಏನಿರುತ್ತೆ ಅದು ಈ ಒಂದು ಕೊಲೆಗೆ ಇಲ್ಲಿ ಕಾರಣ ಆಗಿರೋದು. ಯಾಕಂತಂದ್ರೆ ಈಗ ಆಕೆ ಏನಿದ್ದಾಳೆ, ಆಕೆ ವಿಚಾರಗಳು ಕೂಡ ಆತನ ಗಂಡನಿಗೂ ದಾಸೇಗೌಡನಿಗೂ ಕೂಡ ಗೊತ್ತಾಗತ್ತೆ ಈ ರೀತಿಯಾಗೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ ಆತ ಕೂಡ ಮಾನ ಮರ್ಯಾದೆಗೆ ಅಂಜಿ ಮತ್ತೆ ಕುಟುಂಬಸ್ಥರ ಏನು ಮಾತಿಗೆ ಅಂಜಿ ಆತ ಏನ್ ಮಾಡ್ತಾನೆ ಅಂದ್ರೆ ಇನ್ಮೇಲಾದ್ರೂ ನೀವು ಸರಿಯಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಾರ್ನ್ ಮಾಡಿ ಮನೇಲಿ ಕೂಡ ಇಟ್ಕೊಂಡಿರ್ತಾನೆ. ಆದ್ರೂ ಕೂಡ ಈತ ಯಶಸ್ ಏನಾಗಿರ್ತಾನೆ, ಈಕೆಯ ಸಂಪರ್ಕ ಕಡಿತ ಆಗಿರುತ್ತೆ. ಸೊ ಹೀಗಾಗಿ ಅದೇ ರೀತಿಯಾಗಿ ಆತ ಒಂದ್ ರೀತಿಯಾಗಿ ಹುಚ್ಚನಾಗಿ ವರ್ತನೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಈಕೆ ಮಾತಾಡ್ತಿಲ್ಲ, ಫೋನ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿ ಆತ ಕಂಪ್ಲೀಟ್ ಆಗಿ ಒಂದ್ ರೀತಿ ಅಬ್ನಾರ್ಮಲ್ ಆಗಿರ್ತಾನೆ. ಸೊ ಹೀಗಾಗಿ ನಾನ್ ನಿನ್ ಜೊತೆ ಮಾತಾಡ್ಬೇಕು, ಒಂದ್ಸಲ ಬಾ ನೀನು ಅಂತ ಹೇಳಿ ಇದೇ ತಿಂಗಳ 6ನೇ ತಾರೀಕು ಕೂಡ ಏನು ಕೆಂಗೇರಿ ಬಳಿ ಇರುವಂತಹ ಒಂದು ಲಾಡ್ಜ್ಗೂ ಕೂಡ ಕರ್ಸ್ಕೊಂಡಿರ್ತಾನೆ. ಓಯೋ ರೂಮ್ಗೆ 6 ಗಂಟೆ ಸುಮಾರಿಗೆ ಕರ್ಸ್ಕೊಂಡಿರ್ತಾನೆ. ಆನಂತರ 9 ಗಂಟೆಯ ಸುಮಾರಿಗೆ ಆಕೆ ಮಲಗಿದ್ದಂತ ಸಂದರ್ಭದಲ್ಲಿ ಚಾಕು ಕೂಡ ತಂದಿರ್ತಾನೆ. ಕೊಲೆ ಮಾಡ್ಲೇಬೇಕು ಅನ್ನೋ ಉದ್ದೇಶದಿಂದ, ಯಾಕಂದ್ರೆ ಈಕೆ ನನಗ್ ಸಿಕ್ಕಿಲ್ಲ ಅಂದ್ರೆ ಆಕೆ ಗಂಡನ ಜೊತೆನೂ ಕೂಡ ಈಕೆ ಸಂಸಾರ ಮಾಡಬಾರ್ದು ಅನ್ನೋ ಉದ್ದೇಶದಿಂದಾಗಿ ಆಕೆಗೆ ಅದೇ ಬೆಡ್ ಮೇಲೆ ಒಂದು 10 ರಿಂದ 17 ಬಾರಿ ಕೂಡ ಏನು ಚುಚ್ಚಿ ಸಾಯಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆನಂತರ ಅದೇ ಈತ ಏನಿರ್ತಾನೆ ಯಶಸ್ಸು, ಆಕೆ ಕೆಂಗೇರಿ ಪೊಲೀಸರಿಗೆ ಹೋಗಿ ಶರಣಾಗ್ತಾನೆ. ಆನಂತರ ಆತ್ಮಹತ್ಯೆ ಕೂಡ ಯತ್ನವನ್ನ ಮಾಡಿರ್ತಾನೆ. ಆನಂತರ ಈ ಕೊಲೆ ನಡೆದಿರೋದು ಸುಬ್ರಹ್ಮಣ್ಯಪುರ ಪೊಲೀಸ್ ವ್ಯಾಪ್ತಿಯಲ್ಲಿ ಅಂತ ಗೊತ್ತಾಗಿ ಅಲ್ಲಿಗೂ ಕೂಡ ಅಲ್ಲಿನ ಪೊಲೀಸರು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಆನಂತರ ಬಾಡಿಯನ್ನು ಕೂಡ ಈಗಾಗಲೇ ಪೊಲೀಸರು ಫೌಂಡ್ ಮಾಡಿರುವಂತದ್ದು. ಆನಂತರ ಈಗ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಡೀಟೇಲ್ಸ್ಗಾಗಿ ಧನ್ಯವಾದಗಳು ಅಜಯ್. ಥ್ಯಾಂಕ್ ಯು.